Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಬಹಿರಂಗ ಪ್ರಚಾರಕ್ಕೆ ಇವತ್ತೇ ಕೊನೆಯ ದಿನ. ಹಿಂಗಾಗಿ ಏನಂದ್ರೆ ಇವತ್ತು ಬಹಳಷ್ಟು ಕಡೆಗೆ ಅಬ್ಬರಗಳು ನಡೀತವೆ. ಸೊ ಇವತ್ತು ಕೊನೆಯ ದಿನ. ಇವತ್ತು ನಾಡಿದ್ದು ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಆಗುತ್ತೆ. ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ. ಮಂಡ್ಯ ನಗರದಲ್ಲಿ ಇವತ್ತು ಕುಮಾರಸ್ವಾಮಿ ಪ್ರಚಾರ ಮಾಡ್ತಾರೆ. ತಿಪಟೂರಿನಲ್ಲಿ ಯಡಿಯೂರಪ್ಪ ಮತ ಕೇಳ್ತಾರೆ. ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಪರವಾಗಿ BSY ರೋಡ್ ಶೋ ಮಾಡ್ತಾರೆ ತಿಪಟೂರಿನಲ್ಲಿ. ಇನ್ನು ಸ್ಟಾರ್ ಚಂದ್ರ ಪರ ಕಡೇ ದಿನವೂ ಕೂಡ ದರ್ಶನ್ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಶಾಸಕ ರವಿ ಗಣಿಗ ನೇತೃತ್ವದಲ್ಲಿ ನಡೀತಿರುವಂತಹ ಪ್ರಚಾರ ನಾವು ನೋಡ್ತಾ ಇದ್ದೀವಿ. ಮಂಡ್ಯದಲ್ಲಿ HDK ಇವತ್ತು ಪ್ರಚಾರ ಮಾಡ್ತಾರೆ. ತಿಪಟೂರಿನಲ್ಲಿ BSY ಕ್ಯಾಂಪೇನ್ ಮಾಡ್ತಾರೆ ಸೋಮಣ್ಣವ್ರ ಪರವಾಗಿ. ಮಂಡ್ಯದಲ್ಲಿ ದರ್ಶನ್ ಇವತ್ತು ಮತ ಕೇಳ್ತಾರೆ. ಕೊನೆ ದಿನ ಇವತ್ತು ಬಹಿರಂಗ ಪ್ರಚಾರ ಇವತ್ತಿಗೆ ಕೊನೆ ಆಗುತ್ತೆ. ಸೊ ಹೀಗಾಗಿ ಏನು ಅಂದರೆ ಮ್ಯಾಕ್ಸಿಮಮ್ ಇವತ್ತು ಜನರನ್ನು ಮುಟ್ಟುವಂಥ ಪ್ರಯತ್ನಗಳಾಗ್ತಾ ಇವೆ. ಇದೆಲ್ಲದರ ಜೊತೆಗೆ ಇವತ್ತು ಸಂಜೆಯಿಂದಲೇ 144 ಸೆಕ್ಷನ್ ಕೂಡ ಜಾರಿಯಾಗಿರುತ್ತೆ. ಯಾರು ಏನು ಆ ರೀತಿ ಗುಂಪು ಕೊಡೋಂಗಿಲ್ಲ, ಏನಾದರೂ ಹೋಗಿ ಯಾರೂ ಭಾಷಣ ಹೊಡೆಯೋಂಗಿಲ್ಲ. ಇವೆಲ್ಲವೂ ಕೂಡ ಮನೆ ಮನೆಗೆ ಹೋಗಿ ನಾಳೆ ಇವರು ಮತ ಕೇಳಬಹುದು. ಒಂದಷ್ಟು ರೂಲ್ಸ್ಗಳು ಕೂಡ ಅನ್ವಯ ಆಗುತ್ತೆ. ಈ ಸಂಜೆಯಿಂದ ಮದ್ಯ ಮಾರಾಟ ಬಂದ್ ಆಗುತ್ತೆ. 144 ಸೆಕ್ಷನ್ ಜಾರಿ ಆಗುತ್ತೆ. ಬೆಂಗಳೂರಿನಲ್ಲಿ ಸಂಜೆ 6 ಗಂಟೆಯಿಂದ ಜನ ಗುಂಪುಗೂಡೋದು ಏಪ್ರಿಲ್ 26 ತನಕ ಇರುತ್ತೆ. ಮದ್ಯ ಮಾರಾಟ ಬಂದ್. ಬೆಂಗಳೂರು ಮತ್ತು ಅಕ್ಕಪಕ್ಕದ ಕ್ಷೇತ್ರಗಳೇನಿವೆ ಅಲ್ಲೆಲ್ಲ ವ್ಯಾಪಕ ಭದ್ರತೆಯನ್ನು ಮಾಡಲಾಗಿದೆ. 11 CRPF, 14 KSRP, 40 CAR ತುಕಡಿಗಳನ್ನು ನಿಯೋಜಿಸಲಾಗಿದೆ. 5 ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚುವರಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಅದಕ್ಕೆ ಪೊಲೀಸ್ ತುಕಡಿಗಳನ್ನು ಕೂಡ ನಿಯೋಜಿಸಲಾಗಿದೆ. ಈಗಾಗಲೇ ಪಡೆ ಅಲರ್ಟ್ ಆಗಿದೆ. ಪೊಲೀಸ್ ಆಯುಕ್ತ ದಯಾನಂದ್ ನೇತೃತ್ವದಲ್ಲಿ ಎಲ್ಲೆಲ್ಲಿ ಭದ್ರತೆಯನ್ನು ಒದಗಿಸಬೇಕು ಅದಕ್ಕೂ ಕೂಡ ಸಿದ್ಧತೆಗಳಾಗಿದೆ. ಸಂಜೆ 6 ಗಂಟೆಯಿಂದ ಇವತ್ತು ಸಂಜೆ 6 ಗಂಟೆಯಿಂದ 26 ಸಂಜೆ ತನಕ ಇದು ಅನ್ವಯ ಆಗುತ್ತೆ. ಎಲ್ಲ ಕಡೆಗೂ ಕೂಡ ನಿಗಾ ಇಟ್ಟಿರ್ತಾರೆ. ಜೊತೆಗೆ ಇವತ್ತು ನಾಳೆ ವೆರಿ ಇಂಪಾರ್ಟೆಂಟ್. ಜೊತೆಗೇನು ಅಂತಂದರೆ ಇಂಥ ಸಂದರ್ಭದಲ್ಲೇ ಸಾಕಷ್ಟು ದುಡ್ಡು ಹೊಡೋದು, ಇಂಥ ಸಂದರ್ಭದಲ್ಲೇ ಜನಗಳನ್ನು ಮುಟ್ಟಿಸುವಂಥ ಪ್ರಯತ್ನಗಳು ಕೂಡ ಆಗ್ತವೆ. ಇದೆಲ್ಲದರ ಜೊತೆಗೆ ಯಾವ ರೀತಿ ಮತದಾನಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅದರ ವಿವರಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲೆಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು, ಏನು ಎತ್ತ. ಬೆಂಗಳೂರಿನಲ್ಲಿ 1,10,00,000 ಜನ ಮತದಾರರಿದ್ದಾರೆ. 4,492 ಬೂತ್ಗಳಿವೆ. 11,793 CRPF ಸಿಬ್ಬಂದಿಯ ಭದ್ರತೆಗೆ ನಿಯೋಜಿಸಲಾಗಿದೆ. 53 ACPಗಳು, 737 PSIಗಳು, 902 IAS ಅಧಿಕಾರಿಗಳು, 6,352 ಪೊಲೀಸ್ ಸಿಬ್ಬಂದಿ, 8,984 ಮತಗಟ್ಟೆಗಳ ಪೈಕಿ 2,003 ಸೂಕ್ಷ್ಮ ಮತಗಟ್ಟೆಗಳು. ಹೀಗಾಗಿ ಬಹಳ ಬಂದೋಬಸ್ತನ್ನು ಮಾಡಬೇಕು, ಹದ್ದಿನ ಕಣ್ಣಿಟ್ಟಿರಬೇಕು. ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಏನು ಸಾಮಾನ್ಯ ಸಂಗತಿನ 1,10,00,000 ಜನ ಮತದಾರರಿದ್ದಾರೆ. ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. 4,492 ಮತಗಟ್ಟೆಗಳಲ್ಲಿ 11,793 CRPF ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಜೊತೆಗೆ 53 ಜನ ACPಗಳು, 737 ಜನ PSIಗಳು, ಈ ರೀತಿ ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.